ಹಾಯ್ ಆಲ್, ವೆಲ್ಕಮ್ ಟು ರೂಪಾ ಕೊಡಸೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಪಲ್ಯ. ತೊಂಡೆಕಾಯಿನ ಪಲ್ಯ ಮಾಡ್ತೀವಿ, ಹಾಗೆ ಆಲೂಗಡ್ಡೆನೂ ಕೂಡ ಪಲ್ಯ ಮಾಡ್ತೀವಿ. ಅವೆರಡನ್ನೂ ಮಿಕ್ಸ್ ಹಾಕಿ ಪಲ್ಯ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಚೆನ್ನಾಗಿ ತೊಳೆದ 1/4 kg ತೊಂಡೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಗಾತ್ರದ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ತೊಳೆದಿಟ್ಟಿರುವಂತಹ ತರಕಾರಿಗಳನ್ನು ಹಾಕ್ಕೊಂಡು 1 ಚಮಚ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಕೂಗುವವರೆಗೂ ತರಕಾರಿನ ಚೆನ್ನಾಗಿ ಬೇಯಿಸಿಟ್ಕೊಳ್ಬೇಕು. ಈ ರೀತಿ ತೊಂಡೆಕಾಯಿ ಮತ್ತು ಆಲೂಗಡ್ಡೆನ ಮಿಕ್ಸ್ ಹಾಕಿ ಪಲ್ಯ ಮಾಡಿಕೊಂಡು ನಾವು ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ತಿನ್ನೋದ್ರಿಂದ ಒಳ್ಳೆ ರುಚಿ ಸಿಗುತ್ತೆ ನಮಗೆ. ಈಗ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಕೊಂಡು 4 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ ಹಾಗೆ 1 ಚಮಚ ಜೀರಿಗೆಯನ್ನು ಹಾಕಬೇಕು. ಸಾಸಿವೆ ಚಿಟಪಟ ಅಂದ ನಂತರ 4 ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಹಾಗೆಯೇ ಒಂದು ದಪ್ಪ ಗಾತ್ರದ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷ ಬಿಟ್ಟು ಈರುಳ್ಳಿ ಸಾಫ್ಟ್ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ 1/4 ಚಮಚ ಅರಿಶಿನ ಹಾಕ್ಕೊಂಡು 1/4 ಚಮಚ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಆಲ್ರೆಡಿ ನಾವಿವಾಗ ಕುಕ್ಕರ್ನಲ್ಲಿ ತರಕಾರಿನ ಬೇಯಿಸಿಟ್ಕೊಂಡಿದ್ದೀವಿ. ಅದು ಇವಾಗ ತಣ್ಣಗಾಗಿದೆ. ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಅದರಲ್ಲಿರೋ ತರಕಾರಿ ಮಾತ್ರ ನಾವು ಇವಾಗ ಟೊಮೆಟೊ ಬೆಂದಾದಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೀರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ತರಕಾರಿ ಆಲ್ರೆಡಿ ಬೆಂದಿದೆ. ಮತ್ತು ನೀರನ್ನು ಹಾಕಿ ಮತ್ತೆ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಚಮಚ ಖಾರದ ಪುಡಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸ್ಬಿಟ್ರೆ ಅಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಈಸಿ ಕೂಡ ಹೌದು. ನಾನಿವತ್ತು ಈ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿ. ಈಗ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊತೀನಿ. ನಂತರ ಪಲ್ಯ ರೆಡಿ ಆಗುತ್ತೆ. ಇವತ್ತಿನ ನನ್ನ ಈ ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಪಲ್ಯ ರೆಡಿಯಾಗಿದೆ. ನಿಮಗೇನಾದರೂ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.